ಓಕೆ ನಮಸ್ತೆ ಅಪ್ಪಮ್ಮ. ಇವಾಗ ನಮಸ್ತೆ. ಬಂದ್ಬಿಟ್ಟು ನಾವು ಸಿಸ್ಟರ್ ಮನೆಗೆ ಹ್ಮ್. ಒಂದು ಬೆಸ್ಟ್ ರಿಸಲ್ಟ್ ನ ಕೇಳೋಕೋಸ್ಕರ ಬಂದಿದ್ದೀವಿ. ಹ್ಮ್. ಅವ್ರ ಮೇಲೆ ನಮ್ಮ ಅಜ್ಜಿಯರು ಅಲಕೆನ ನದಿರ ವಾಟರ್ ನ ಯೂಸ್ ಮಾಡ್ತಿದ್ದಾರೆ. ಸೊ ಹಿಂಗೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತ ಕೂಡ ಕೇಳೋಣ ಬನ್ನಿ. ಹಾಗೆ ಏನೆಲ್ಲ ಒಂದು ಬೆನಿಫಿಟ್ ಆಗುತ್ತೆ ಕೂಡ ಕೇಳೋಣ ಬನ್ನಿ. ಹ್ಮ್. ನಮಸ್ತೆ ಸಿಸ್ಟರ್. ನಮಸ್ತೆ. ಸಿಸ್ಟರ್ ನಿಮ್ಮ ಹೆಸರು? ಸರಸ್ವತಿ ಅಂತ ಹೇಳಿ. ಓಕೆ ಎಲ್ಲಿಂದ ಹ್ಮ್. ಬರ್ತಿದ್ದೀರಾ ಸಿಸ್ಟರ್ ಸರಾಕೆರೆಗೆ? ನಾನು ಇಲ್ಲೇ ಸಣ್ಣಕ್ಕಿ ಬೈಲು ಓಕೆ ಎಷ್ಟು ಸುಮ್ನೆ. ದಿನ ಸರಾಕೆರೆಗೆ ಬಂದಿದ್ದೀರಾ ಅಲ್ಲಿ ನೀವು? ನಾನು ಆಕ್ಚುಲಿ ನಮ್ಮಮ್ಮ 1.5 ವರ್ಷದಿಂದ ಬರ್ತಾ ಇದ್ರು. ನನ್ನ ಮಗಳೇ ಸೇರ್ಸಿದ್ಲು ಕರ್ಕೊಂಡ್ಬಂದು. ಓಕೆ ನನಗ್ ಬರಕ್ ಟೈಮ್ ಇರ್ಲಿಲ್ಲ. ಒಂದು 15 ಡೇಸ್ ಏನೋ ಬಂದು ನಾನು ಓಕೆ ಅಲ್ಲಿ ಸರಾಕೆರೆ ಬರಕ್ಕಿಂತ ಮುಂಚೆ ನಿಮಗೆ ಏನೇನು ತೊಂದರೆಗಳಿದ್ವು, ಏನೇನು ನೋವುಗಳಿದ್ವು? ಬ್ಯಾಕ್ ಪೇನ್, ಗ್ಯಾಸ್ಟ್ರಿಕ್. ಓಕೆ ಬ್ಯಾಕ್ ಪೇನ್, ಗ್ಯಾಸ್ಟ್ರಿಕ್. ಎಷ್ಟು ವರ್ಷದಿಂದ ಬ್ಯಾಕ್ ಪೇನ್ ಇತ್ತು ಸಿಸ್ಟರ್ ನಿಮಗೆ? ಬ್ಯಾಕ್ ಪೇನ್ ಅಂತೂ ಆಗ್ಲೇ ತುಂಬಾ ವರ್ಷದಿಂದಾನೇ ಇದೆ. 10 to 12 ಇಯರ್ಸ್ ಇಂದಾನು. ಓಕೆ ಗ್ಯಾಸ್ಟ್ರಿಕ್ ಒಂದ್ 5 to 6 7 ಇಯರ್ಸ್ ಇಂದ. ಆಯ್ತು. ಓಕೆ ನೀವು ಬ್ಯಾಕ್ ಪೇನ್ ಯಾಕೆ ಬಂತು ಅಂತ ಹೇಳ್ಬೋದಾ ಸಿಸ್ಟರ್? ಅದು ಬಿದ್ದಿ ಒಂದ್ಸಲಿ ಇದು ಸ್ಪೈನಲ್ ಕಾರ್ಡ್ ಜಾಮ್ ಆಗಿತ್ತು. ಹಂಗಾಗಿ ತುಂಬಾ ಪೇನ್ ಇತ್ತು. ನನ್ಗೆ ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಹಂಗೆ ಏನೋ ನಾನೇ ಸುಧಾರಿಸ್ಕೊಂಡು ನಾನೇ ಹೋಗ್ತಾ ಇದ್ದೆ, ಹೆಂಗೋ ಮಾಡ್ತಾ ಇದ್ದೆ. ಓಕೆ ಕೆಲಸನ ಮಾಡ್ಕೊಂಡು ನೋವು ಅನುಭವಿಸ್ಕೊಂಡು ಜೀವನ ಮಾಡ್ತಾ ಇದ್ರಿ. ಓಕೆ ಗ್ಯಾಸ್ಟ್ರಿಕ್ ಎಷ್ಟು ಪ್ರಾಬ್ಲಮ್, ಎಷ್ಟು ಸಫರ್ ಪಡ್ತಾ ಇದ್ದೀರಾ? ಎಷ್ಟು ಸಫರ್ ಪಟ್ಟಿದ್ದೀರಾ? 6 to 7 ಇಯರ್ಸ್ ಇಂದ ತುಂಬಾ ಸಫರ್ ಆಗಿದೆ ಅದರಲ್ಲಿ. ಓಕೆ ಬಟ್ ವಾಮಿಟ್ ಆಗೋದು, ಇದೆಲ್ಲ ತಲೆ ಸುತ್ತ ಬರೋದು ತುಂಬಾ ಆಗ್ತಾ ಇತ್ತು ನನಗೆ. ಓಕೆ ಅಂದ್ರೆ ಗ್ಯಾಸ್ಟ್ರಿಕ್ ಆದಾಗ ಊಟ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ರಾ? ಆಗ್ತಾ ಇರ್ಲಿಲ್ಲ. ಊಟ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಮೇನ್ ಜೀರ್ಣನೇ ಆಗ್ತಾ ಇರ್ಲಿಲ್ಲ. ಜೀರ್ಣ ಆದ್ರೆ ಏನಾದ್ರು ಮನುಷ್ಯ ಸ್ವಲ್ಪ ಈ ಜೀರ್ಣನೇ ಆಗ್ತಾ ಇರ್ಲಿಲ್ಲ. ಹಂಗಾಗಿ ನನ್ಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಆ ಗ್ಯಾಸ್ಟ್ರಿಕ್. ಅದಕ್ಕೋಸ್ಕರ ಅಂತ ಹಾಸ್ಪಿಟಲ್ ಏನಾದ್ರು ತೋರಿಸಿದಿರಾ? ತುಂಬಾನೇ ತೋರಿಸಿದೀನಿ ನಾನು. ತುಂಬಾ ಎಷ್ಟು ಖರ್ಚು ಮಾಡಿದಿರಾ ಅಂದಾಜಲ್ಲಿ? ಮಂತ್ಲಿ ಒಂದ್ಸಲಿ ಆದ್ರೂ ಹೋಗ್ಲೇಬೇಕಾಗಿತ್ತು. 1.5 ಸಾವಿರ ಆದ್ರೂ ಬೇಕಾಗಿತ್ತು ಒಂದ್ಸಲಿ ಹೋದ್ರೆ. ಇನ್ನೇನು ಜ್ವರ ನೆಗಡಿ ಅಂತ ಯಾವತ್ತೂ ನಾನು ಹೋಗಿಲ್ಲ. ಬಟ್ ಗ್ಯಾಸ್ಟ್ರಿಕ್ ಇಂದಾನೇ ತುಂಬಾ ಅಲ್ದಾಡಿದೀನಿ ನಾನು. ಅಂದ್ರೆ 6 ಇಯರ್ಸ್ ಇಂದ ನೀವು ಮಂತ್ಲಿ ನೀವು ಹಾಸ್ಪಿಟಲ್ ಹೋಗೋದು 60-70 ಸಾವಿರ ರೂಪಾಯಿ ಅದಕ್ಕೆ ಅಂತ ಹಾಕಿದ್ದೀರಾ. ಓಕೆ ಡಾಕ್ಟರ್ ಏನಂತ ಹೇಳ್ತಿದ್ರು ಸಿಸ್ಟರ್ ಅದಕ್ಕೆ? ಸೇಮ್ ಗ್ಯಾಸ್ಟ್ರಿಕ್ ಸಮಸ್ಯೆ, ಇಂಜೆಕ್ಷನ್ ಕೊಡ್ತಾ ಇದ್ರು, ಟ್ಯಾಬ್ಲೆಟ್ ಕೊಡ್ತಾ ಇದ್ರು. 1 ವೀಕ್ ನುಂಗು, ಆಮೇಲೆ ಸರಿ ಹೋಗ್ತಾ ಇದ್ದ. ಮತ್ತೆ ಅದೇ ಒಂದ್ ತಿಂಗಳು ಚೆನ್ನಾಗಿದ್ರೆ ಮತ್ತೊಂದು ಸ್ಟಾರ್ಟ್ ಆಗ್ತಾ ಇತ್ತು. ಹೌದು. ಓಕೆ ಒಂದಿನಕ್ಕೆ ಎಷ್ಟು ಮಾತ್ರೆ ತಿಂತಾ ಇದ್ರಿ ಅದಕ್ಕೋಸ್ಕರ ಅಂತ? ಇಲ್ಲ 1 ವೀಕ್ ಅಷ್ಟೇ ನುಂಗ್ತಾ ಇದ್ದೆ. ನಾನು ಟ್ಯಾಬ್ಲೆಟ್ ಜಾಸ್ತಿ ತಗೊಳಕ್ ಹೋಗಲ್ಲ. 1 ವೀಕ್ ತಗೊಂಡ್ ಸುಮ್ನೆ ಆಗ್ಬಿಡ್ತಾ ಇದ್ದೆ. ಮತ್ತೆ ಶುರು ಆಗ್ತಾ ಇತ್ತು ಹಂಗೆ ಬಿಸಿನೀರ್ ಕುಡಿ. ಕಮ್ಮಿ ಆಗೋ ತನಕ ತಗೊಳ್ಳೋದು, ಮತ್ತೆ ಕಮ್ಮಿನೇ ಬಿಡ್ತಿದ್ರೆ ಮತ್ತೆ ಬರ್ನ ತಗೊಳ್ತಿದ್ರಿ. ಓಕೆ ಗ್ಯಾಸ್ಟ್ರಿಕ್ ಬಂದಾಗ ಎಷ್ಟು ತಗೋತಾ ಇದ್ರಿ? ಒಂದೇ. ಓಕೆ ಸೊ ಈಗ ನಿಮ್ಗೆ ಬ್ಯಾಕ್ ಪೇನ್ ಇದೆಯಲ್ಲ, ಅದರಿಂದ ಮತ್ತೇನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ನಿಮ್ಗೆ? ಬ್ಯಾಕ್ ಪೇನ್ ಇಂದ ಅದೇ ಲೆಗ್ ಪೇನ್, ಈ ಕತ್ತಿನ ಭಾಗ ನೋವು ಬರ್ತಾ ಇತ್ತು, ಆತರ ಆಗ್ತಾ ಇತ್ತು. ಓಕೆ ನೀವು ಏನು ವರ್ಕ್ ಮಾಡ್ತೀರಾ? ಅದೇ ಹೆವಿ ಕುತ್ಕೊಂಡು ಇರೋದ್ರಿಂದ ಬ್ಯಾಕ್ ಪೇನ್ ಜಾಸ್ತಿ ಇತ್ತು. ಸಿಟ್ಟಿಂಗ್ ವರ್ಕ್ ಮಾಡ್ತಿದ್ರಿ, ಅದರಿಂದ ನಿಮ್ಗೆ ಬ್ಯಾಕ್ ಪೇನ್, ಆಮೇಲೆ ಸರ್ವಿಕಲ್ ಕೂಡ ಜಾಸ್ತಿ ಹೌದು. ಆಮೇಲೆ ಖಾಲಿ ಕೂಡ ಬರ್ತಾ ಇತ್ತು. ಓಕೆ ಇಷ್ಟೆಲ್ಲ ಪ್ರಾಬ್ಲಮ್ ಸಫರ್ ಪಡುವಾಗ ಹೇಗೆ ಅನಿಸ್ತಾ ಇತ್ತು ನಿಮ್ಗೆ? ತುಂಬಾ ಸಫರ್ ಆಗಿದೆ. ಬಟ್ ಅದೇ ನಮ್ಮ ಅಮ್ಮ ಹೋಗ್ತಾ ಇದ್ರಲ್ವಾ, ಹಂಗಾಗಿ ಅವ್ರು ಹೇಳಿದ್ರು, ಇಲ್ಲ ನನ್ಗೆ ಈಗ ಅದು ಮೊಣಕಾಲ್ ನೋವೆಲ್ಲ ಅಷ್ಟೊಂದೇನಿಲ್ಲ, ಪರವಾಗಿಲ್ಲ ಹೋಗು ನೋಡು ಅಂತ ಹೇಳಿ. ನನ್ಗೆ ಬಟ್ ಟೈಮ್ ಇರ್ತಾ ಇರ್ಲಿಲ್ಲ. 15 ಡೇಸ್ ಬಂದು ನಾನೇ ಸುಮ್ನೆ ಆಗ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಆ ನೀರು ಮತ್ತೆ ಆ ಬೆಡ್ ತಗೋ ನೋಡು ಬೇಕಾದ್ರೆ ಅಂತ ಹೇಳಿ ನಮ್ಮ ಅಮ್ಮ ಹೇಳಿದ್ರು. ಆಮೇಲೆ ಅವಾಗ ತಗೊಂಡೆ. ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಒಂದು 35 ವರ್ಷದಿಂದ ಸ್ಟಾರ್ಟ್ ಆಗ್ಬಿಟ್ಟಿದೆ ಪ್ರಾಬ್ಲಮ್? 12 ವರ್ಷದಿಂದ ಮೇಡಮ್. ನಿಮ್ದು 35 ಏಜ್ ಇಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಅದು ಯಂಗ್ ಏಜ್, ಆ ಏಜ್ ಅಲ್ಲಿ ಪ್ರಾಬ್ಲಮ್ ಬಂದಿದೆ. ಸೊ ಇದಕ್ಕೆಲ್ಲ ಕಾರಣ ಏನಂತ ಹೇಳ್ತೀರಾ ನಿಮ್ಮ ಪ್ರಕಾರ? ಅದೇ ಗ್ಯಾಸ್ಟ್ರಿಕ್, ಹೆವಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಾನೇ ಇದೆಲ್ಲ ಪ್ರಾಬ್ಲಮ್ ಅನ್ಕೊಂತೀನಿ ನಾನು. ಓಕೆ ಸೊ ಈಗ ನಮ್ಮ ಹತ್ರ ಬಂದ್ರೆ ಸರಾಕೆರೆ ಬಂದ್ರಲ್ಲ, ಅಲ್ಲಿ ನಿಮ್ಗೆ ಬರಕ್ ಟೈಮ್ ಆಗಿಲ್ಲ ಅಂತಂದ್ರೆ ಬರೀ ಮ್ಯಾಟ್ ತಗೋಬೋದಿತ್ತಲ್ಲ, ಏನಕ್ಕೋಸ್ಕರ ನಮ್ಮ ಜೇಡ್ ಅಲಕೆ ಇಲ್ಲ, ನಮ್ಮಮ್ಮ ನೀರ್ ತಂದು ಕೊಡ್ತಾ ಇದ್ರು ಬಾಟ್ಲಲ್ಲಿ. ಅದು ಕುಡ್ದು ನೋಡ್ತಾ ಇದ್ದೆ. ಅದು ಅಲ್ಲಿ ಎಲ್ಲೋ ಒಂದ್ ಕಡೆ ಜೀರ್ಣ ಆಗ್ತಾ ಇತ್ತು, ಹೊಟ್ಟೆ ಹಸಿವು ಆಗ್ತಾ ಇತ್ತು, ಆತರ ಆಗ್ತಾ ಇತ್ತು. ಇಲ್ಲ ಇದು ನೋಡೋಣ ಇದನ್ನ ಅಂತೇಳಿ ತಗೊಂಡಿದ್ದು. ಪರವಾಗಿಲ್ಲ, ಈಗ ಚೆನ್ನಾಗಿದ್ದೀನಿ ಆರಾಮಾಗಿ. ನೀರ್ ಹೆಂಗ್ ಯೂಸ್ ಮಾಡ್ತಿದ್ರ ಅಂತ ಹೇಳ್ಬೋದಾ? ಡೈಲಿ ಅದು 2 ಲೆವೆಲ್ ಅದು ಡ್ರಿಂಕ್ ಮಾಡ್ತೀವಿ. ಎಷ್ಟು ದಿನಕ್ಕೆ 1 ಗ್ಲಾಸ್ ಎಷ್ಟು ಕುಡಿತಿದ್ದೀರಾ ನೀವು? ನಾನು ಆಕ್ಚುಲಿ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡ್ತೀನಿ. ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ ನಿಮ್ಗೆ? ಪರವಾಗಿಲ್ಲ ಮೇಡಮ್, 80% ಅಷ್ಟು ನನ್ ಪರವಾಗಿಲ್ಲ. ಏನು ಮುಂಚೆ ನೋವಿಗೆ ನೋಡ್ಬಿಟ್ರೆ ಈಗ 80% ಪರವಾಗಿಲ್ಲ ಅನ್ಸುತ್ತೆ ನನ್ಗೆ. ನೀವು ಮೊದ್ಲು ನಂಗೆ ಹೇಳಿದ್ರಿ ಗ್ಯಾಸ್ಟ್ರಿಕ್ ಮಂತ್ಲಿ ಹೋಗ್ತಿದ್ರಿ ಅಂತ. ಈಗ ನೀವು ತಗೊಂಡ್ ವಾಟರ್ ಡಿವೈಸ್ ತಗೊಂಡು ಎಷ್ಟು ಮಂತ್ ಆಯ್ತು? 9 months ಆಯ್ತು. ಬಟ್ ನಾನು ಹೋಗಿಲ್ಲ. ಒಂದಿನೂ ಹೋಗಿಲ್ಲ, ಒಂದ್ ಟ್ಯಾಬ್ಲೆಟ್ ತಿಂದಿಲ್ಲ. ಓಕೆ ಸೊ ಬೆಸ್ಟ್ ಆಗಿ ರಿಸಲ್ಟ್ ಸಿಕ್ಕಿದೆ. ಸೊ ಈಗ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈಗ ಪ್ರಾಡಕ್ಟ್ ತಗೋಬೇಕಂತ ಅನ್ನೋವಾಗ ತುಂಬಾ ಜನ ನಂತರ ಪ್ರೈಸ್ ಜಾಸ್ತಿ ಇದೆ ಮೇಡಮ್ ಅಂತ ಹೇಳೋದು ಚಾನ್ಸಸ್ ಜಾಸ್ತಿ ಇದೆ. ಸೊ ನಾವು ನೋಡಿರುವಂತ ಹಾಗೇನೆ. ಸೊ ನಿಮಗೆ ಪ್ರೈಸ್ ಜಾಸ್ತಿ ಅನ್ಸಿಲ್ವಾ? ಆದ್ರೆ ಮತ್ತೆ 15 ಡೇಸ್ ಕೂಡ ಬಂದಿದ್ರೆ ನೀವು ಅಷ್ಟೇ, 15 ಡೇಸ್ ಅಷ್ಟೇ, ಅದ್ರ ಬಗ್ಗೆ ಏನು ಜಾಸ್ತಿ ತಿಳ್ಕೊಂಡಿರ್ಲಿಲ್ಲ, ಜಸ್ಟ್ ರಿಸಲ್ಟ್ ಮಾತ್ರ ನೋಡಿದ್ರೆ. ಯಾಕೆ ನೀವು ವಾಟರ್ ಡಿವೈಸ್ ನ ತಗೋಬೇಕಂದ್ರಿ? ಹಾಗೆ ಅದ್ರ ಪ್ರೈಸ್ ಜಾಸ್ತಿ ಅಂತ ಯಾಕೆ ಅನ್ಕೊಂಡಿಲ್ಲ ನೀವು?
ಇಲ್ಲ ಮೇಡಮ್, ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೆಲ್ಲೋ ದುಡ್ಡು ಸುರಿಯಕ್ಕಿನ್ನ ಅಲ್ಲಿ ಸುಮ್ನೆ ಒಂದ್ ನೋವು ಅಂತ ನೀವು ಹೋದ್ರೆ ನೀವು ಬ್ಲಡ್ ಚೆಕಪ್, ಎಕ್ಸ್ರೇ, ಸ್ಕ್ಯಾನಿಂಗ್ ಏನೇನೋ ತೆಗೆದು ಬಿಡ್ತಾರೆ. ಅದಕ್ಕಿಂತ ಇದು ಬೆಟ್ರು ಅನ್ಸ್ತು ಎಲ್ಲ ಒಂದ್ ಕಡೆ. ಅಂದ್ರೆ ಮಂತ್ಲಿ ಹೌದು, ಇದು ಬೆಟ್ರು ಅನ್ಸ್ತು. ಓಕೆ. ಸೊ ನಮ್ ಅಲ್ಲಿ ಸರಕೆರೆ ಬರುವಂತ ಅಪ್ಪಮ್ಮಂದಿರಿಗೆ ನಿಮ್ ಕಿವಿ ಮಾತೇನ್ ಸಿಸ್ಟರ್? ಇಲ್ಲ, ಎಲ್ಲಾರು ಜೇಡ ವಾಟರ್ನ ತಗೊಳ್ಳಿ, ಯೂಸ್ ಮಾಡ್ಲಿ, ಗೊತ್ತಾಗುತ್ತೆ ಅವ್ರಿಗೆನೆ ರಿಸಲ್ಟ್ ಏನು ಅಂತ. ಅದು ಯೂಸ್ ಮಾಡ್ದಾಗ್ಲೇ ಗೊತ್ತಾಗೋದು, ನಾವ್ ಹೇಳೋಕಿನ್ನ ಅವ್ರು ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಈಗ ನಮ್ಮ ಹತ್ರ ಬರುವಂತ ಅಪ್ಪಮ್ಮಂದಿರೆಲ್ಲ ವಯಸ್ಸಿನ ಅಪ್ಪಮ್ಮಂದಿರು ಜಾಸ್ತಿ ಬರ್ತಾರೆ, ಅಂದ್ರೆ ಯಂಗ್ ಪೀಪಲ್ಸ್, ನಿಮ್ ಏಜ್ನವರೆಲ್ಲ ಕಮ್ಮಿ ಬರೋದು. ಸೊ ಆ ಯಂಗ್ ಪೀಪಲ್ಸ್ ಎಲ್ಲ ಈ ಥೆರಪಿ ಮಾಡೋದ್ ನೀಡಿದೆ ಅಂತ ಹೇಳ್ತೀರಾ? ಬೇಕು, ಯಾಕೆಂದ್ರೆ ಈಗಿನ ಸಿಚುವೇಶನ್ ಹಂಗಿದೆ. ಈಗ ಫುಡ್ ಹಂಗೆ ಇದೆ ಈಗಿನ. ಎಲ್ಲಾರ್ಗು ಯಾರಿಗಾದ್ರೂ ನೋಡಿ ಚಿಕ್ಕ ಮಗುವಿಂದ ನಂಗೆ ಬ್ಯಾಕ್ ಪೇನು, ಕಾಲ್ ಪೇನು ಇದನ್ನೇ ಹೇಳ್ತಾರೆ ಎಲ್ಲಾರು. ಈಗ ಬೇಕು ಇದೆಲ್ಲ, ಮೇನ್ ಎಕ್ಸರ್ಸೈಸ್ ಬೇಕು. ಈ ತರ ಬೆಡ್ ಯೂಸ್ ಮಾಡಿ, ಜಡೆದು ಬೆಡ್ ಯೂಸ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಓಕೆ. ಸೊ ಬೆಡ್ ಹೆಂಗ್ ಥೆರಪಿ ಮಾಡ್ತೀರಾ ಮನೇಲಿ ನೀವು? ಮೇಡಮ್, ನಾನು ಮಾರ್ನಿಂಗ್ 1 ಟೈಮ್, ನೈಟ್ 1 ಟೈಮ್ 1 ಅವರ್ ಫುಲ್ ಮಾಡ್ತೀರಾ? ಓಕೆ. ಈ 1 ಅವರ್ ಥೆರಪಿ ಮಾಡೋದ್ರಿಂದ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗಿದೆನಾ, ಅಥವಾ ನೀರು ಕುಡಿಯೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗಿದೆನಾ? ಇಲ್ಲ, ಸೈಡ್ ಎಫೆಕ್ಟ್ಸ್ ಏನು ಇಲ್ಲ. ಬ್ಯಾಕ್ ಪೇನ್ ಇದೆಲ್ಲ ವಾಸಿ ಆಗಿದೆ ನನಗೆ, ಪರವಾಗಿಲ್ಲ. ತುಂಬಾ ಜನ ಹೇಳ್ತಾರೆ ಈ ಥೆರಪಿ ಮಾಡುವಾಗ ಬಿಸಿ ಇರುತ್ತೆ, ಮತ್ತೆ ಮಾಡುವ ಬ್ಲಡ್ ಹೀರ್ಕೊಂಡ್ ಬಿಡುತ್ತೇನೋ, ಬೋನ್ ವೀಕ್ ಆಗುತ್ತೇನೋ ಅಂತ ತುಂಬಾ ಜನ ಡೌಟ್ಸ್ ಪಡ್ತಾರೆ. ಸೊ ಅವ್ರಿಗೆ ನಿಮ್ ಕಿವಿ ಮಾತೆ? ಇಲ್ಲ, ಆತರ ಏನೂ ಆಗೋದಿಲ್ಲ. ಆಗ್ಲೇ 9 months ಇಂದ ನಾವು ಯೂಸ್ ಮಾಡ್ತಾ ಇದೀವಿ, ಆತರ ಏನೂ ಇಲ್ಲ. ಬ್ಯಾಕ್ ಪೇನ್ ಗೆಲ್ಲ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತದು. ಯೂಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಇಲ್ಲ, ಒಳ್ಳೇದಾಗಿದೆ ಅಂದ್ರೆ ನಮಗೂ ಖುಷಿನೇ ಅದ್ರಿಂದ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ತಗೊಳ್ಳಿ, ಅದು ಯೂಸ್ ಮಾಡಿ ಅವ್ರ ಆರೋಗ್ಯನ ಅವರೇ ಕಾಪಾಡ್ಕೊಳ್ಳಿ. ಎಲ್ಲೋ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡು ಅವರು ಕಿಡ್ನಿ ಎಫೆಕ್ಟ್, ಲಿವರ್ ಎಫೆಕ್ಟ್ ಮಾಡ್ಕೊಳಕಿನ ಇದು ಬೆಟರ್ ಅನ್ಸುತ್ತೆ ನನಗೆ. ಬೆಸ್ಟ್ ಕಂಪ್ನಿ ಇದೆಲ್ಲರಿಗೂ ಕೊಡ್ತಾ ಇರೋಗೆ ತುಂಬಾ ಥ್ಯಾಂಕ್ಸ್. ಇದೆಲ್ಲ ನಮಗ್ ಗೊತ್ತಿರ್ಲಿಲ್ಲ ಆಕ್ಚುಲಿ, ಎಲ್ಲೋ ಬಂದು ತಿಳ್ಕೊಂಡು ನಾವು ಇದನ್ನೆಲ್ಲ ಯೂಸ್ ಮಾಡ್ತಾ ಇದೀವಿ. ನಮಗೂ ಅದರಿಂದ ತುಂಬಾ ಹೆಲ್ಪ್ ಆಗಿದೆ. ತುಂಬಾ ಥ್ಯಾಂಕ್ಸ್. ಸರ್ವಿಸ್ ಬಗ್ಗೆ ಏನಂತಾರೆ? 15 days ಅಲ್ಲಿ ಥೆರಪಿ ಮಾಡಿದ್ರಲ್ಲ, ಅಲ್ಲೆಲ್ಲ ಸರ್ವಿಸ್ಗೆ ಏನಂತ? ಮೇಡಮ್, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅಲ್ಲಿನ ಎಲ್ಲಾ ಏನು ವರ್ಕರ್ಸ್. ಪಾಪ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಅವ್ರ ಮನೆಯವ್ರ ತಂದೆ ತಾಯಿನ ಹೆಂಗೆ ಅವರು ಕೇರ್ ತಗೊಂತಾರೆ ನೋಡಿ, ಅದೇ ತರ ಕೇರ್ ತಗೊಂತಾರೆ. ಅದು ತುಂಬಾ ಚೆನ್ನಾಗಿದೆ. ನಮ್ ತಾಯಿ 1000 ಸಲ ಹೇಳಿದಾರ ಮಾತ್ನ, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಪಾಪ ಅವರೆಲ್ಲ ಅಂತ. ಸೊ ಇಲ್ಲಿ ಬರುವಾಗ ಚೆನ್ನಾಗಿರುತ್ತೆ ಅಂತ ನಿಮಗೆ ಕೊಡ್ತೀರಾ? ಎಷ್ಟು % ಭರವಸೆ ಕೊಡ್ತೀರಾ ಅಲ್ಲಿರುವಂತ ಅಪ್ಪಮ್ಮಂದಿರಿಗೆ? 101% ನಾನು ಕೊಡ್ತೀನಿ. ಥ್ಯಾಂಕ್ ಯು.